ಇವತ್ತು ತುಂಬಾ ಸುಲಭವಾಗಿ ಗರಿಗರಿಯಾಗಿರುವಂತಹ ವಡಾನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಹೊಸ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಯಾರು ಬೇಕಾದರೂ ಪರ್ಫೆಕ್ಟಾಗಿ ಈ ರೆಸಿಪಿನ ಮಾಡ್ಕೋಬೋದು. ಮಕ್ಕಳು ಕೂಡ ಪರ್ಫೆಕ್ಟಾಗಿ ಮಾಡುವಂತಹ ರೆಸಿಪಿ ಇದು. ತುಂಬ ಸುಲಭವಾಗಿದೆ, ಮಾಡಿ ನೋಡಿ ಒಂದು ಸ್ವಲ್ಪ. ಓಕೆ ನೋಡಿ, ಈ ವಡಾ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ ನಾನಿಲ್ಲಿ ಬಿಸಿನೀರಲ್ಲಿ 1 ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಈ ಕಪ್ಪಿಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ, ಅಥವಾ 1 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಇದೆ ಇದು. ಇಲ್ಲಿ ಉದ್ದಿನಬೇಳೆ ನಾನು ಬಿಸಿನೀರಲ್ಲಿ 1 ಗಂಟೆ ಆಗೋ ತನಕ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ನಾರ್ಮಲಾಗಿ ಒಂದು 2-3 ತಾಸು ನೆನೆಸ್ಕೊಂಡು ತೊಗೊಂಡ್ರೆ ನಡೆಯುತ್ತೆ. ಇವಾಗ ನಾನಿದು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಮಿಕ್ಸಿಯಲ್ಲಿ ಹಾಕೊಂಡಾದ್ಮೇಲೆ ನಾನಿಲ್ಲಿ 1 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ಇದನ್ನು ಮೊದಲಿಗೆ ಹಾಗೇ ಒಂದು ಸ್ವಲ್ಪ ರುಬ್ಕೊತಿದ್ದೀನಿ. ಓಕೆ ನೋಡಿ, ಹಾಗೆ ನಾನು ಮೊದಲೇ ಒಂದು ಸ್ವಲ್ಪ ರುಬ್ಕೊಂಡಿನಿ. ಇವಾಗ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನು ರುಬ್ಕೊತಿದ್ದೀನಿ. ಸ್ಮೂತ್ ಆಗಿರಬೇಕು, ಮತ್ತು ನೀರು ಜಾಸ್ತಿ ಯೂಸ್ ಮಾಡಬಾರ್ದಿಲ್ಲಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು. ಗೊತ್ತಿರುತ್ತೆ ವಡ ಯಾವ ರೀತಿ ಇರುತ್ತೆ ಅಂತೇಳಿ, ಅದೇ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಈ ಹಿಟ್ಟು. ಮತ್ತು ಬೇಕಾದರೆ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೀರು ಜಾಸ್ತಿ ಹಾಕಿದರೆ ತಗ್ಲಿಕ್ಕೆ ಬರಲ್ಲಲ್ವ, ಹೀಗಾಗಿ. ಓಕೆ, ಇನ್ನೊಂದು ಅದೇ ರೀತಿ ರುಬ್ಕೊತಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಮತ್ತು 1 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಮೆಣಸಿನ್ಕಾಯಿ ಕ್ವಾಂಟಿಟಿ ನೀವು ಇಲ್ಲಿ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಮಕ್ಕಳಾರ, ಹೀಗಾಗಿ ನಾನಿಲ್ಲಿ ಕಮ್ಮಿ ಯೂಸ್ ಮಾಡಿದ್ದೀನಿ. ಓಕೆ, ಇದೇ ರೀತಿ ಒಂದು 5 ನಿಮಿಷ ಆಗೋ ತನಕ ನೀವು ಈ ರೀತಿ ಮಾಡಿದರೆ ಏನಾಗುತ್ತೆ, ಹಿಟ್ಟು ಹಲ್ಕ ಆಗುತ್ತೆ, ಗರಿಗರಿಯಾಗಿ ಬರುತ್ತೆ ನಮ್ಮ ವಡ. ಒಂದು 5 ನಿಮಿಷ ಆಗೋ ತನಕ ನಾನು ಚಮ್ಮಸ್ಲಿಂದ ತಿರುಗಿಸಿದೆ. ಇವಾಗ ಇದನ್ನು ನಾನು 1 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಡ್ತಿದ್ದೀನಿ. ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದೀನಿ ನಾನು. ಇವಾಗ ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಈ ರೀತಿ ಕಪ್ಪಿಗೆ ಕಟ್ಕೊಂಡು ತೊಗೊತಿದ್ದೀನಿ. ನೋಡಿ, ಈ ರೀತಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ಆದರೆ ಏನು ಕೈಗೆ ಹತ್ತೋದೇ ಇಲ್ಲ, ಚಾನ್ಸೇ ಇಲ್ಲ ಹತ್ತೋಕ್ಕೆ. ಟೈಟಾಗಿ ಈ ರೀತಿ ನೀವು ಕಟ್ಕೊಂಡು ಬಿಡಿ ಒಂದು ಸ್ವಲ್ಪ. ಓಕೆ ನೋಡಿ, ಟೈಟಾಗಿರಬೇಕು, ಆ ರೀತಿ ಕಟ್ಕೊಳ್ಳಿ. ನೋಡಿ, ಈ ರೀತಿ ನೀರಾಗ ತೊಯ್ಸ್ಕೊಂಡು ತೊಗೋಬೇಕಾಗುತ್ತೆ ಈ ಬಟ್ಟೆ. ಇಲ್ಲಿ ಹಿಟ್ಟಿಗೆ ಕೂಡ 1 ಗಂಟೆ ಆಗಿದೆ. ಇವಾಗ ಫ್ರೀಜ್ನಲ್ಲಿ ಹಿಟ್ಟು ಇಡೋದ್ರಿಂದ ಏನಾಗುತ್ತೆ, ಗರಿಗರಿಯಾಗಿ ಬರುತ್ತೆ ವಡ, ಮತ್ತು ಹಿಟ್ಟು ಜಿಗಿ ಆಗುತ್ತೆ. ಜಿಗಿ ಆದರೆ ಪರ್ಫೆಕ್ಟಾಗಿ ವಡ ಮಾಡ್ಬೋದು, ಮತ್ತು ಎಣ್ಣೆ ಕೂಡ ಹಿರ್ಕೊಂಬಲ್ಲ ಜಿಗಿ ಆಗಿದ್ದರೆ ಹಿಟ್ಟು. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿನೇ ಇರಲಿ, ತುಂಬಾ ರುಚಿ ಬರುತ್ತೆ. ಮತ್ತು 1 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕಿದ್ದೀನಿ. ಇಲ್ಲಿ ಕ್ಯಾಮ್ರಾ ಆಫ್ ಇತ್ತು. ಇವಾಗ ಎಲ್ಲ ಸೇರಿಸಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ. ಬೈ ಚಾನ್ಸ್ ನಿಮ್ಮ ಹಿಟ್ಟು ಜಾಸ್ತಿ ತಿಳಿಯಾಗಿತ್ತಂದ್ರೆ ನೀವು ಇದರಲ್ಲಿ ಬಾಂಬೆ ರವಾನ ಹಾಕ್ಕೋಬೋದು. ಒಂದು ಸ್ವಲ್ಪನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಬಾಂಬೆ ರವೆ ಕೂಡ ತುಂಬಾ ಗರಿಗರಿಯಾಗಿ ಬರುತ್ತೆ ನಮ್ಮ ವಡ. ಮತ್ತು ಈ ಬಟ್ಟೆ ಕೂಡ ನಾನು ಮತ್ತೆ ತೊಯ್ಸ್ಕೊಂಡು ತೊಗೊಂಡಿದ್ದೀನಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಿಟ್ಟನ್ನ ಹಾಕ್ಕೊತಿದ್ದೀನಿ. ನೋಡಿ, ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿನಿಂದ ನೀವು ತಯಾರು ಮಾಡ್ಕೋಬೋದು. ಇಲ್ಲಿ ನೋಡಿ, ತೊಯ್ಸ್ಕೊಂಡೇ ತೊಗೋಬೇಕು ಬಟ್ಟೆ. ತೊಯ್ಸ್ಕೊಂಡ್ರೆ ಏನಾಗುತ್ತೆ, ಸಲೀಸಾಗಿ ವಡ ಇಲ್ಲಿ ಎಣ್ಣೆಯಲ್ಲಿ ಕೆಳಗಡೆ ಬೀಳುತ್ತೆ. ಅದು ನೋಡಿ ಎಷ್ಟು ಸರಳವಾಗಿ ಬೀಳುತ್ತೆ ಅಲ್ವಾ, ಎಷ್ಟೊಂದು ಸುಲಭವಾಗಿರುವಂತಹ ವಿಧಾನ ಅಲ್ವಾ. ಮತ್ತು ಪ್ರತಿ ಸಲ ಬಟ್ಟೆಗೆ ನೀರು ಹಚ್ಚೇನೆ ಈ ರೀತಿ ವಡಾನ ಹಾಕ್ಕೊಳ್ಳಿ, ಸಲೀಸಾಗಿ ಕೆಳಗಡೆ ಬೀಳುತ್ತೆ ಅದು. ವಾವ್, ನೋಡಿ ಎಷ್ಟು ಸರಳವಾಗಿ ಬೀಳುತ್ತಿದೆ ಅಲ್ವಾ, ಏನು ಕಷ್ಟನೇ ಇಲ್ಲ. ಇವಾಗ ಏನಿಲ್ಲ, ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಕೆಂಪಾಗೋ ತನಕ, ಗರಿಗರಿ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ವಡ ಹಾಕಿ ತಕ್ಷಣ ನೀವು ಹಾಕಬಾರ್ದು. ಹಾಗೆಯೇ 1-2 ನಿಮಿಷ ಬಿಟ್ಟು ಆದಮೇಲೆ ಎರಡೂ ಕಡೆಗೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಮೆದು ವಡ ತಯಾರಾಗುತ್ತೆ. ಇನ್ನೊಂದು ಬ್ಯಾಚ್ನಲ್ಲಿ ತೋರಿಸ್ತಿದ್ದೀನಿ. ಅಂದರೆ ಪ್ರತಿ ಸಲ ಬಟ್ಟೆಗೆ ನೀರು ಹಚ್ಚೇ ವಡಾನ ಹಾಕಬೇಕಾಗುತ್ತೆ ಇಲ್ಲಿ. ಸೊ ಸೆಕೆಂಡ್ ಬ್ಯಾಚ್ ಕೂಡ ನೋಡಿ ತಯಾರಾಗಿದೆ. ಇವಾಗ ಎಣ್ಣೆ ಒಂದು ಚೂರು ಕೂಡ ಹಿರ್ಕೊಂಬಲ್ಲ ಈ ವಡ. ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬ ಗರಿಗರಿಯಾಗಿ ಬಂದಿದೆ, ಒಳಗಡೆ ಸಾಫ್ಟಾಗಿ ಬಂದಿದೆ, ಮೇಲಿನ ಲೇಯರ ತುಂಬಾ ಗರಿಗರಿಯಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಸೊ ಈ ರೆಸಿಪಿನ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.